ಈ ನಿಮ್ಮನೆಯವ್ರಿಗಾದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನ ಯೋಚನೆ ಮಾಡುವ. ಆ ಹೆಣ್ಮಗು ನೀವು ಯಾರಿಗ ಟ್ರೋಲ್ ಮಾಡ್ತೀವಿ, ಯಾರಿಗೆ ಬ್ಯಾಡ್ ಕಮೆಂಟ್ಗಳಾಗ್ತೀವಿ, ಯಾರು ನೀವು ಸಂಬಂಧಗಳು ಕಟ್ತೀವಲ್ಲ, ಆ ಹೆಣ್ಮಗು ಶಾಪ ಇವತ್ತಲ್ಲ ನಾಳೆ ನಿಮಗೂ ತಟ್ಟುತ್ತೆ. ಯಾಕಂದ್ರೆ ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ. ಆ ಪುಣ್ಯಾತ್ಮ ಒಳ್ಳೆ ಸಾಧನೆ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಮೇಲೆ ಇದ್ದಾರೆ ಅಪ್ಪ. ಅವಾಗ ಅವ್ನು ನೆನ್ಸ್ಕೊಂತೀವಿ ನಾವು. ಅಂಥವ್ರ ಹೆಸರಲ್ಲಿ ಇವರು ಇದಕ್ಕೆ ಒಂದು ತಂದಿಡೋ ಕೆಲಸ ಮಾಡ್ತೀವಲ್ಲ, ಬಿಡ್ರಲ್ಲಿ ನಿಮ್ಮಿಂದನೇ ರಾಜ್ಯದಲ್ಲಿ ಹಿಂಗೆ ಆಗ್ತಾ ಇರೋದು. ಬೇರೆ ಯಾರು ಬೇಡ, ನಿಮ್ಮ ಮನೆಗೆಲ್ಲ ಹೆಂಗಸುಗಳೇ ಎಕಡೆ ತಗೊಂಡು ಕುತ್ತಾಗೋವರೆಗೂ ಹೊಡಿತಾರೆ ನಿಮಗೆ. ಅಪ್ಪೋ ಅಭಿಮಾನಿಗಳೆಲ್ಲ ಮರಿರೋದು. ಅಪ್ಪೋ ನನ್ನ ಫೋಟೋ ಹಾಕೊಂಡು ಕಿಡಿಗೇಡಿಗಳು ಮಾಡೋವ್ರೆ. ಅದೇ ಜಾಗದಲ್ಲಿ ನಿಮ್ಮ ತಾಯಿನೋ ನಿಮ್ಮ ಅಕ್ಕನೋ ನಿಮ್ಮ ತಂಗಿರಿದ್ರೆ ನೀವು ಸಹಿಸ್ಕೊಂತೀವ? ನಿಮ್ಗೆ ಏನು ನಮ್ಮ ಮೇಲೆ ಏನೋ ನಿಮ್ಗೆ ಏನೋ ಇದೈತಾ, ದ್ವೇಷ ಆಯ್ತಾ, ಕಂಪ್ಲೇಂಟ್ ಕೊಡು. ಸರ್, ಇವಾಗ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಪೋಸ್ಟ್ ಹಾಕೋದು, ಕೆಟ್ಟ ಕಮೆಂಟ್ಸ್ ಮಾಡೋದು ಒಂಥರ ಇದೊಂಥರ ಚಾಳಿ ಆಗ್ಬಿಟ್ಟಿದೆ ಎಲ್ಲರಿಗೂ. ಸೊ ಈಗ ಇತ್ತೀಚೆಗೆ ರಮ್ಯ ಅವ್ರ ಪ್ರಕರಣ ಆಗಿರ್ಬೋದು, ದರ್ಶನ್ ಅವರ ಹೆಸರಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಈ ಥರ ಎಲ್ಲ ನಡೀತು. ಇವಾಗ ಏನಾಗಿದೆ, ದರ್ಶನ್ ಅವರು ಜೈಲಲ್ಲಿದ್ದಾರೆ, ಪಾಪ ಅವ್ರದೇ ಆದ ಸಂಕಷ್ಟದಲ್ಲಿದ್ದಾರೆ. ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಕಷ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅಂದ್ರೆ ತನ್ನ ಗಂಡನ ಒಳಗಡೆ ಬಿಡಿಸೋದು ಹೇಗೆ, ಹೊರಗಡೆ ಕರ್ಕೊಂಬರೋದು ಹೇಗೆ ಅಂತ. ಇಂಥ ಪರಿಸ್ಥಿತಿನಲ್ಲಿ ಒಂದು ಕೆಟ್ಟ ಹುಳುಗಳು ಪುನೀತ್ ರಾಜ್ಕುಮಾರ್ ಅವರ ಫೋಟೋನ ಹಾಕೊಂಡು ಕೆಟ್ಟದಾಗಿ ಪೋಸ್ಟ್ ಮಾಡೋಂಥದ್ದು, ಕೆಟ್ಟದ್ದು ಕಮೆಂಟ್ ಮಾಡೋಂಥದ್ದು ಮಾಡ್ತಾರೆ. ಸೊ ಈಗ ಒಬ್ಬೊಬ್ಬ ಸ್ಟಾರ್ನ ಫೋಟೋಗಳು ಹಾಕೊಂಡು ಈ ಥರ ಕೆಟ್ಟ ಮೆಸೇಜ್ ಮಾಡೋಂಥವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಕರ್ನಾಟಕದಲ್ಲಿ ಯಾರೇ ಸ್ಟಾರ್ ಆಗಿರಲಿ, ಸ್ಟಾರ್ ಅಭಿಮಾನಿಗಳಾಗಲಿ, ಇವಾಗ ನಾವು ಕೂಡ ದರ್ಶನನ ಅಭಿಮಾನಿಗಳು ಯಾವತ್ತೂ ಯಾರು ಒಂದು ಕೆಟ್ಟ ಕಮೆಂಟ್ ಹಾಕ್ದವ್ರಲ್ಲ. ಇದೇ ರೀತಿ ಸುದೀಪನ ಫ್ಯಾನ್ಸ್ ಆಗಿರ್ಬೋದು, ಅಪ್ಪನ ಫ್ಯಾನ್ಸ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಅಣ್ಣ ಫ್ಯಾನ್ಸ್ ಆಗಿರ್ಬೋದು, ಯಾರೋ ಕೆಟ್ಟ ಕಮೆಂಟ್ ಹಾಕಲ್ಲ. ಇಲ್ಲಿ ಯಾರೋ ಕಿಡಿಗೇಡಿಗಳು ಮಾಡೋದು ನಾನು ನೋಡಿದೆ. ದರ್ಶನನ ಅವರು ಧರ್ಮಪತ್ನಿಗೆ ಏನು ಅಂತ ಎಡಿಟಿಗಳು ಮಾಡಿ ಕೆಟ್ಟ ಪದಗಳನ್ನ ಬಳಸೋದಾಗಿ ಮಾಡಿರ್ಬೋದು. ಆದರೆ ಅಪ್ಪೋ ಅಭಿಮಾನಿಗಳೆಲ್ಲ ಮಾಡಿರೋದು. ಅಪ್ಪೋ ನನ್ನ ಫೋಟೋ ಹಾಕ್ಕೊಂಡು ಕಿಡಿಗೇಡಿಗಳು ಮಾಡೋವ್ರೆ. ಇದೇ ರೀತಿ ನಮ್ಮರಲ್ಲೂ ಆಗಿದೆ. ಮೊನ್ನೆ ರಮ್ಯಕ್ಕ ಅವರು ಕಂಪ್ಲೇಂಟ್ ಕೊಟ್ಟರು. ಅವ್ರ ಪ್ರಭಾವದಿಂದ ಅವ್ರು ಯಾರೋ ಹಿಡಿದ್ರು ಮಾಡಿದ್ರು. ಯಾರೋ ದರ್ಶನ ಅಭಿಮಾನಿಗಳಲ್ಲ, ಯಾರೋ ಕಳ್ಳರು ಮಾಡಿರ್ತಾರೆ ಈ ಥರ ಕೆಲಸ. ಹಂಗೆ ಎಲ್ಲ ಸುತ್ತಾಕೊಂಡು ತಂದಿಡೋ ಅಂತ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಶಾಂತಿಗಿರೋಕ್ಕೆ ಬಿಡಲ್ಲ, ಅದು ತಪ್ಪಾಗುತ್ತೆ. ಇವತ್ತು ಬ್ಯಾಡ್ ಕಮೆಂಟ್ಗಳಾಗ್ತೀವಲ್ಲ, ನೀವು ಎಡಿಟ್ಗಳು ಮಾಡಿ ಅದೇ ಜಾಗದಲ್ಲಿ ನಿಮ್ಮ ತಾಯಿನೋ ನಿಮ್ಮ ಅಕ್ಕನೋ ನಿಮ್ಮ ತಂಗಿರಿದ್ರೆ ನೀವು ಸಹಿಸ್ಕೊಂತೀವ? ನಿಮ್ಮ ಮನೆಯವ್ರದ್ದು ಹಂಗೆ ಹಾಕಿದ್ರೆ ನೀವು ಸಹಿಸ್ಕೊಂತೀವ? ಬೇರೆ ಯಾರೋ ನಿಮ್ಮ ಮನೆಯವ್ರದ್ದು ವಿಡಿಯೋ ಹಂಗೆ ಮಾಡಾಕಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ತಡಿತೀವ? ಇವಾಗ ಅವ್ರ ಮನೆಯವ್ರನ್ನ ಉಳಿಸ್ಕೊಳ್ಬೇಕನ್ಬಿಟ್ಟು ಅವರು ದೇವಸ್ಥಾನದಲ್ಲಿ ಸುತ್ತವ್ರೆ, ಕೋರ್ಟ್ ಕಚೇರಿಯಲ್ಲಿ ಸುತ್ತವ್ರೆ. ಅವ್ರದ್ದೇ ಅನ್ನೋದು ಜವಾಬ್ದಾರಿಗಳಿದೆ. ಅವ್ರದ್ದೊಂದು ಮಗ ಇದ್ದಾರೆ, ಅವ್ರದ್ದೊಂದು ಫ್ಯಾಮಿಲಿ ಇದೆ. ಒಂದು ಸೈಡ್ ನೋಡ್ಬಿಟ್ಟು ಮಾತಾಡ್ಬಿಡೋದಲ್ಲ. ಅದ್ರ ಬಗ್ಗೆ ನಾವೇನೋ ಅವ್ರಿಗೆ ಸಹಾಯ ಮಾಡೋಕ್ಕೆ ಧ್ವನಿ ಕೊಟ್ಟೋದು ನಿಂತ್ಕೊಂಡ್ರೆ ದರ್ಶನ್ ಅಭಿಮಾನಿಗಳು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಚೆಕ್ ಮಾಡ್ರಿ. ನಮ್ಮ ನಿಜವಾದ ಅಭಿಮಾನಿ ಚೆಕ್ ಮಾಡ್ರಿ. ಯಾವ ಕಮೆಂಟ್ಗಳು ಆಗ್ತಾಯಿಲ್ಲ. ನಿಜವಾದಂಥ ಹೀರೋಗಳು ಅಭಿಮಾನಿಗಳು ಯಾರೂ ಕೆಟ್ಟ ಕಮೆಂಟ್ ಹಾಕಲ್ಲ. ಯಾರೇ ಹೀರೋಗಳಾಗಲಿ, ಯಾರೋ ಕಿಡಿಗೇಡಿಗಳು ಅವ್ರ ಜೀವನಗಳಿಗೆ ಮಾಡೋಂಥ ಕೆಲಸ. ಇವತ್ತು ಆ ತಾಯಿ ದರ್ಶನನವರು ಧರ್ಮಪತ್ನಿಯವರು ನೋವು ತಿನ್ಕೊಂಡವ್ರೆ. ಅದರಲ್ಲಿ ಕೆಲ್ಸಕ್ಕೆ ಬರೋ ನನ್ನ ಮಕ್ಕಳು ನೀವು ನಿಮ್ಮ ಮನೆಗೆ ನೋಡೋದು ಬಿಟ್ಬಿಟ್ಟು ಅವ್ರದ್ದು ಅಷ್ಟು ನೀವು ಅವೇಳನವಾಗಿ ಕಮೆಂಟ್ಗಳಾಕ ನಿಮ್ಗೇನೋ ಸಿಕ್ಕತ್ತೆ. ನಿಮ್ಗೇನು ಸಿಕ್ಕತ್ತೆ? ಹೋಗಿ ನೀನು ಹೇಳಬೇಕು. ನಿಮ್ಮ ಮನೆಗಿರೋ ಹೆಂಗಸ್ರ ಜೊತೆ ಕುಂತ್ಕೊಂಡು ಚರ್ಚೆ ಮಾಡು. ದರ್ಶನನ ಅವರು ಧರ್ಮಪತ್ನಿಗೆ ನಾನು ಹಿಂಗೆ ಕಮೆಂಟ್ ಹಾಕಿದ್ದೆ ಅಂದ್ಬಿಟ್ಟು ಬೇರೆ ಯಾರು ಬೇಡ. ನಿಮ್ಮ ಮನೆಗಿರೋ ಹೆಂಗಸ್ಗಳೇ ಎಕಡೆ ತಗೊಂಡು ಕಿತ್ತೋಗೋವರೆಗೂ ಹೊಡಿತಾರೆ ನಿಮಗೆ. ಯಾರುಗಡ ನೀನು ಹಾಕ್ತಿರೋ ಕಮೆಂಟು ನಿಮ್ಮ ಮನೆಯವ್ರ ಪಕ್ಕದಲ್ಲೋ, ನಿನ್ನ ಅಕ್ಕಂಗಿರೋ, ನಿಮ್ಮ ಅಮ್ಮನ ಪಕ್ಕದಾಗ ಹೇಳು, ನಾನು ಹಿಂಗೆ ಹಾಕಿದ್ದೀನಮ್ಮ, ವಿಜಯಲಕ್ಷ್ಮಿ ಅವ್ರಿಗಿಂತ ಕೆಟ್ಟ ಕಮೆಂಟ್ ಹಾಕಿದ್ದೀನಮ್ಮ ಅಂತ ಹೇಳು. ಕೆರಾಕ್ ತಗೊಂಡು ಕಿತ್ತೋಗೋವರೆಗೂ ಹೊಡಿತಾರೆ ನಿನಗೆ. ನೀವು ಮಾಡೋ ಬಾಳುಗಳು ಏನು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳಿಗೆ ನೆಮ್ಮದಿಗಿರೋಕ್ಕೆ ಬಿಡೋಲ್ಲ ನೀವು. ಎಲ್ಲರ ಮನೆ ಹೆಣ್ಮಕ್ಳಿಗೂ ಕೆಟ್ಟ ಕಮೆಂಟ್ಗಳಾಗ್ತೀವ. ನಾವು ಮಾತಾಡೋ ನಮಗೂ ಕೆಟ್ಟ ಕಮೆಂಟ್ಗಳಾಗ್ತೀವ. ನೀನು ಹಿಂಗೆ ನಿಮ್ಮ ಅಮ್ಮನ ಕೊಟ್ಟೆ ನೀನು ಹೆಂಗೆ ಬಂದ, ನಾವು ಹಂಗೆ ಬಂದಿರೋದಲ್ಲ. ನಿನಗೆ ಏನು ನಮ್ಮ ಮೇಲೆ ಏನೋ ನಿಮ್ಗೆ ಏನೋ ಇದೈತಾ, ದ್ವೇಷ ಆಯ್ತಾ, ಕಂಪ್ಲೇಂಟ್ ಕೊಡು. ನೀನೇನೋ ಕಮೆಂಟ್ ಆಗಿದ್ದ ತಕ್ಷಣ ಏನೋ ಆಗಲ್ಲ. ಎಲ್ಲೋ ಕುಂತ್ಕೊಂಡು ನೀನು ಕಮೆಂಟ್ ಹಾಕ್ಬಿಟ್ರೆ ಏನು ಪ್ರಯೋಜನ? ಏನೋ ಪ್ರಯೋಜನ ಆಯಿತು. ಆ ಧರ್ಮಪತ್ನಿಗೆ ಬೈದಿಯಲ್ಲ ನೀನು, ನಿನ್ಗೇನು ಸಿಕ್ತು? ನಿನಗೆ ಹೆಣ್ಮಕ್ಳು ನೀವು ನಿಂದಿಸಿದ ತಕ್ಷಣ ನಿಮ್ಗೇನೋ ಸಿಗುತ್ತೆ? ಎಲ್ಲ ನೋಡ, ಕೆಟ್ಟ ತಂದೆ ಇರ್ಬೋದು ಅಂತ ಹೇಳ್ತಾರೆ, ಅದೇ ಕೆಟ್ಟ ತಾಯಿ ಇರಲ್ಲ. ಒಂದು ತಾಯಿಗೆ ಆ ಸ್ಥಾನ ಕೊಟ್ಟಿದ್ದೀವಿ ಈ ನಾಡಲ್ಲಿ, ಈ ದೇಶದಲ್ಲಿ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ, ನಿಮ್ಮನೆ ಹೆಣ್ಮಕ್ಳು ಅತ್ತಂಗಿರಿದ್ದಂಗೆ ನಮಗೂ ಏನೋ ಒಂದು ಇನ್ಸಿಡೆಂಟ್ ಆಗಿದೆ.
ಆಗಿರೋದಕ್ಕೆ ಕಾನೂನುಗಳಿರುತ್ತೆ. ಎಡಿಟ್ಗಳು ಮಾಡೋದು ಫೋಟೋಗಳು, ನಿಮ್ಮನೆ ಹೆಣ್ಮಕ್ಳಿಗೆ ಯಾರನ್ನ ಎಡಿಟ್ ಮಾಡಿ ಫೋಟೋ ಹಾಕಿದ್ರೆ ನಿಮ್ಗೇನು ಅನಿಸುತ್ತೆ? ಅವ್ರೊಂದು ಕಷ್ಟದಲ್ಲಿ ಇರಬೇಕಾದಾಗ ಇಂಥ ಕೆಲಸಗಳು ಮಾಡ್ತೀವಲ್ಲ ನೀವು. ನಿಮ್ಮ ತಾಯಿಗೆ, ನಿಮ್ಮ ಅತ್ತನಿಗೆ ಮಾನ ಮರ್ಯಾದೆ ತೆಗಿತಾರೆ ಅಂದ್ಕೊಳ್ರಿ. ಬೇರೆಯವ್ರಿಗೆ ಮಾನ ಮರ್ಯಾದೆ ತೆಗಿತಲ್ಲ ಹೆಣ್ಮಕ್ಳು ನೀವು ಆಗ್ತಾರ ಕಮೆಂಟು ನಿಮ್ಮ ಅತ್ತಂಗಿರಿಗೆ ಹೇಳು, ಏನಕ್ಕಣ ಇವು ನಮ್ಮ ಜೊತೆಗೆ ಹುಟ್ಟಿದ್ಯಾ ಅನ್ಕೊಂಡ್ಬಿಡ್ತಾರೆ ಅವರು. ನಿಮ್ಮನ್ನು ಮಾತಾಡ್ಸೋದು ಬಿಟ್ಬಿಡ್ತಾರೆ. ನಿಮ್ಮ ತಾಯಿಗೆ ಹೇಳು, ಇಂಥ ನನ್ನ ಮಗನಿಗೆ ಹಾಲು ಕುಡಿಸಿ ಅನ್ನ ಹಾಕಿ ಬೆಳೆಸಿದ್ದೀನಿ ಅಂತಾರೆ. ಬಿಟ್ಬಿಡ್ರಿ. ಎಲ್ಲರ ಮನೆಗೂ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಆದರೆ ಅವ್ರ ಅಭಿಮಾನಿ ಇವ್ರ ಅಭಿಮಾನಿಗಳು ಅಂದ್ಬಿಟ್ಟು ಫೇಕ್ ಐಡಿಗಳು ಮಾಡಿಕೊಂಡು ಆ ಹೀರೋ ಫೋಟೋಗಳು ಹಾಕ್ಕೊಂಡು ಅವ್ರಿಗೆ ಯಾಕೋ ಮಸಿ ಬಳಿ ಅಂತ ಕೆಲಸ ಮಾಡ್ತಿದ್ದೀವ ನೀವು? ಯಾರು ಹೇಳೋರು ನಿಮಗೆ? ಆ ಪುಣ್ಯಾತ್ಮ ಒಳ್ಳೆ ಸಾಧನೆ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಮೇಲೆ ಇದ್ದಾರೆ ಅಪ್ಪ. ಅವಾಗ ಅವ್ನು ನೆನ್ಸ್ಕೊತೀವಿ ನಾವು. ಅಂಥವ್ರ ಹೆಸರಲ್ಲಿ ಇವರು ಇದಕ್ಕೆ ಬಂದು ತಂದಿಡೋ ಕೆಲಸಗಳು ಮಾಡ್ತೀವಲ್ಲ, ಬಿಡ್ರಲ್ಲಿ. ನಿಮ್ಮಿಂದನೇ ರಾಜ್ಯದಲ್ಲಿ ಹಿಂಗೆ ಆಗ್ತಾ ಇರೋದು. ಏನು ಸಂತೋಷ ಸಿಗುತ್ತಾ ನಿಮಗೆ? ಸಂತೋಷ ಸಿಗುತ್ತಾ ನಿಮಗೆ? ಇನ್ನೊಬ್ರು ಹೆಣ್ಮಕ್ಳನ್ನ ನೀವು ಅವಾಚ ಶಬ್ದಗಳಿಂದ ಬೈದು ಬಿಟ್ರೆ, ತಪ್ಪು ಮಾಡಿದ್ರೆ ಕಂಪ್ಲೇಂಟ್ಗಳು ಕೊಡ್ರಿ, ಅದಕ್ಕೆ ಕಾನೂನು ಇರುತ್ತೆ. ಅವ್ರು ಏನು ಕ್ರಮ ಜರುಗಿಸ್ತಾರೆ. ಒಂದು ಇತಿಮಿತಿ ಇರುತ್ತೆ. ಏನೋ ನೀವು ಕಮೆಂಟ್ಗಳಾಗ್ತೇವೆ, ಒಂದು ಇತಿಮಿತಿನಲ್ಲಿ ಹಾಕ್ರಿ. ಅದು ಬಿಟ್ಬಿಟ್ಟು ಯಾರು ಏನೇನೋ ಸಂಬಂಧ ಕಟ್ಟೋದು, ಯಾರು ಏನೇನೋ ಆ ವಿಡಿಯೋಗಳಿಗೆ ಲಿಂಕ್ ಮಾಡೋದು, ಏನೇನೋ ಮಾಡ್ತೀವಪ್ಪ. ಇದು ನಿಮ್ಮ ಮನೆಯವ್ರಿಗಾದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನ ಯೋಚನೆ ಮಾಡ್ರು. ಆ ಹೆಣ್ಮಗು ನೀವು ಯಾರಿಗೆ ಟ್ರೋಲ್ ಮಾಡ್ತೀವಿ, ಯಾರಿಗೆ ಬ್ಯಾಡ್ ಕಮೆಂಟ್ಗಳು ಹಾಕ್ತೀವಿ, ಯಾರು ನೀವು ಸಂಬಂಧಗಳು ಕಟ್ತೀವಲ್ಲ, ಆ ಹೆಣ್ಮಗು ಶಾಪ ಇವತ್ತಲ್ಲ ನಾಳೆ ನಿಮಗೂ ತಟ್ಟುತ್ತೆ. ಯಾಕಂದರೆ ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ತಟ್ಟೈತೆ. ನೀವು ಮಾಡ್ತಾ ಇರೋದು ನಿನಗೆ ತಡ್ತೈತೆಲ್ಲ, ಆ ಹೆಣ್ಮಕ್ಳಿಗೆ ತಡ್ತೈತೆ. ಯಾವ ಮಾಡಿ ಹೇಳ್ಬಿಡಿರೋ ಮನೆಯಾಗ, ಅಮ್ಮ ನಾನು ಅವಳಿಗೆ ಹಿಂಗೆ ಹಾಕ್ತೀನಿ, ಇವಳಿಗೆ ಹಿಂಗೆ ಹಾಕ್ತೀನಿ, ಅವ್ರಿಗೆ ಹಂಗೆ ಹಾಕ್ತೀನಿ, ಆ ಹೆಣ್ಮಗಿಗೆ ಹಿಂಗೆ ಕಮೆಂಟ್ ಹಾಕ್ತೀನಿ ಅಂತ ಹೇಳ್ರಿ. ಪರ್ಕೆ ತೊಗೊಂಡು ಹಾಕ್ತಾರೆ ನಿಮಗೆ. ಇವೆಲ್ಲ ಬಿಡ್ರಿ. ಸಮಾಜದಲ್ಲಿ ಹೆಣ್ಮಕ್ಳು ಗೌರವ ಕೊಡೋದು ಕಲೀರಿ. ಅಂಥವ್ರಿಗಿದೆ ಅದು ಕಾನೂನಿದೆ, ಸರ್ಕಾರದಲ್ಲಿ ಏನಿದೆ ಅದಕ್ಕೆ ಕ್ರಮ ಜರುಗಿಸ್ತಾರೆ. ಇವತ್ತು ಸರ್ಕಾರ ಆಗಿರ್ಬೋದು, ಎಲ್ಲ ಕಾನೂನು ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ರಮ್ಯಾ ಮೇಡಮ್ ಅವರು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅತಿ ಶೀಘ್ರದಲ್ಲಿ ಅವ್ರನ್ನೆಲ್ಲ ಬಂಧಿಸಿದ್ರು. ಇವಾಗ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಅದಕ್ಕೆ ಆದಂಥ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ಅವರು ಇದ್ದಾರೆ. ಇವತ್ತವರೆಗೂ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ನಿಲ್ಲಿಸಿರೋರನ್ನ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಅವ್ರಿಗೆ 108 ಟೆನ್ಷನಲ್ಲಿದ್ದಾರೆ ಅಭಿಮಾನಿಗಳೆಲ್ಲ. ನಾವು ಕೂಡ ಸಮಾಧಾನವಾಗಿದ್ದೀವಿ. ಇಂಥ ಕೆಲಸ ಮಾಡ್ತಾ ಇದ್ದವರು ಪೊಲೀಸರು ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಹೆಣ್ಮಕ್ಳು ಯಾರು ಹೆಣ್ಮಕ್ಳೇ ಸರ್, ಬಡವ್ರ ಮನೆ ಆಗಿರ್ಬೋದು, ಸಾಕೋಣರು, ಬೆಳೆದಿರೋರು ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರ ಮನೆಗೂ ಇರೋದು ಹೆಣ್ಮಕ್ಳೇ. ರಕ್ಷಣೆಗೆ ಎಲ್ಲರಿಗೂ ನಿಂತ್ಕೊಬೇಕು ಪೊಲೀಸವರು. ದಯವಿಟ್ಟು ಪೊಲೀಸವರು ಇಂಥ ಏನು ನೀಚ ಕೃತ್ಯಗಳು ಮಾಡೋಂಥವ್ರು, ಏನೋ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂದ್ಬಿಟ್ಟು ಫೇಕ್ ಐಡಿಗಳಲ್ಲಿ ಫೋಟೋಗಳು ಹಾಕ್ಕೊಂಡು ಒಬ್ರಿಗೊಬ್ರು ತಂದಿಕ್ಕೋ ಅಂತ ಕೆಲಸ ಮಾಡೋರನ್ನ ದಯವಿಟ್ಟು ಪೊಲೀಸ್ ಇಲಾಖೆಯವರು ಕಠಿಣ ಕ್ರಮ ಜರುಗಿಸಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕನ್ನೋದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್.